ಆಯುಷ್ಮಾನ್ ಭವ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. ಇವತ್ತು ಆಯುಷದ್ದು ಗಂಧ ನೋಡಿ ಆಡೈತೆ ಎಷ್ಟಿಟ್ಟಿದ್ದಾನೆ ಅಂತ. ಹೌದು, ಅಪ್ಪ ಸಹ ಇಟ್ಕೊಂಡಿದ್ದಾರೆ, ಅಮ್ಮ ಸಹ ಇದ್ದಾರೆ, ಹಿಂದೆ ಅಮ್ಮ ಸಹ ಇದ್ದಾರೆ. ಇವತ್ತು ನಾವು ದೂರ ಆಗ್ತಿದ್ದೀವಿ ಆಯುಷ್. ಇವತ್ತು ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾವ ಟೆಂಪಲ್ ಅಂದರೆ ಸಿಗಂದೂರಿಗೆ. ಅಪ್ಪ ಅಮ್ಮ ಟೆಂಪಲ್ ನೋಡಲಿಲ್ಲ ಅಂತೆ, ಹಾಗೆ ಸಿಗಂದೂರು ಟೆಂಪಲ್ ಹೋಗುವ ಅಂತ ಅಂದ್ಕೊಂಡ್ವಿ. ಅಪ್ಪ ನೀವು ನೋಡಲಿಲ್ಲ ಅಲ್ಲ ಸಿಗಂದೂರು ಟೆಂಪಲ್? ಕಾಶಿ ರಾಮೇಶ್ವರಿ ತನಕ ನೋಡಿದ್ದಾರೆ, ಬಟ್ ಸಿಗಂದೂರು ನೋಡಿಲ್ಲ. ಹಾಗೆ ಈಗ ಹೋಗ್ತಾ ಇದ್ದೇವೆ ನಾವು. ಹೌದಾ, ಹೋಗೋ ಇದು ಸಿಕ್ಕಿತ್ತ ಅವಕಾಶ? ಹಾಗೆ ಅಕಸ್ಮಾತ್ ಆಗಿ ಜೋಗದ ಇದು ಮಾಡಿದ್ವಲ್ಲ, ಹಂಗಾಗಿ ನಾನ್ ವೆಜ್ ತಿನ್ಲೇಬೇಕಾಯ್ತು. ಎಲ್ಲ ಸುಮಾರು ಜನ ಅವತ್ತೇನದು ಬೇಸಿದ್ದು ಯಾವ ಸ್ಯಾರಿ ಅಂತ ಗೊತ್ತಾಯ್ತು. ಅವತ್ತು ನಾ ಕೃಷಿ ಮೇಳ ಆಯ್ತಲ್ಲ, ಅಂದರೆ ನಮ್ಮ ಪಡುಬಿದ್ರದ್ದು. ಸೊ ಅವತ್ತು ತಗೊಂಡಿದ್ದು ನಾನಿದು ಸಾರಿ. ನೀವು ನೋಡಿರ್ತೀರ ವ್ಲಾಗಲ್ಲಿ, ನಾನು ಹೇಳಿದ್ದೆ ನಿಮಗೆ ಬ್ಲೌಸ್ ಇಷ್ಟ ಆಯಿತು ಅಂತ ನಾನು ತೊಗೊಂಡಿದ್ದು. ಸೊ ಅದೇ ರೀಸನ್ಗೆ ತೊಗೊಂಡಿದ್ದು, ಬ್ಲೌಸ್ ಇಷ್ಟ ಆಯಿತು ಅಂತ. ನೋಡಿ ಬ್ಲೌಸ್ ಹೀಗಿದೆ, ಎಷ್ಟು ಚೆನ್ನಾಗಿದೆ ಅಲ್ಲ. ಬಟ್ ಸ್ಯಾರಿ ಓಕೆ ನೋಡುವಾಗ ಅಲ್ಲಿ ಓಕೆ ಚೆನ್ನಾಗಿದೆ ಅಂಥೇಳಿ ತೊಗೊಂಡೆ. ಬಟ್ ಇವಾಗ ಅಷ್ಟೇನು ಇಷ್ಟ ಅಂತೇನು ಆಗಲಿಲ್ಲ, ಬಟ್ ಓಕೆ. ನೋಡಿ ನಿಮ್ಗೆ ಹೆಂಗೆ ಅನ್ಸುತ್ತೆ ಮತ್ತು ಆಮೇಲೆ ತೋರಿಸ್ತೀನಿ ನಾನು ಕಂಪ್ಲೀಟ್ ಆಗಿಲ್ಲ. ಆಯುಷ್ ಕೂತಿದ್ದಾನಲ್ಲ, ಸರಿಯಾಗಿ ತೋರ್ಸೋಕ್ಕಾಗ್ತಿಲ್ಲ. ಬ್ಲೌಸ್ ಮಾತ್ರ ಚೆನ್ನಾಗಿದೆ. ಈಗ ಹೋಗೋಣ ನಾವು. ಯಾವ ಕಡೆಯಿಂದ ನೋಡ್ತೀರಾ? ತೀರ್ಥಹಳ್ಳಿಯಿಂದ ನಾವು ಈ ಸಾಗರ ರೂಟಲ್ಲಿ ಬಂದ್ವಿ. ಈಗ ಇಲ್ಲಿ ರೈಟ್ ಹೋಗ್ಲಿಕ್ಕಿದೆ, ಇಲ್ಲಿ ಲೆಫ್ಟ್ ಹೋಗ್ಲಿಕ್ಕೆ. ಜಯನಗರ, ಮೂಲಪುರ, ಬೆಂಗಳೂರು, ಹೊಸನಗರ, ಲೆಫ್ಟ್. ಸರಿ ರೋಡು. ಇದು ಪಟ್ಟಗುಪ್ಪ ಹತ್ರ ಹೊಳೆ, ಪಟ್ಟಗುಪ್ಪದ ಹತ್ರ ಹೊಳೆ. ಗೈಸ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಪ್ಲೇಸ್. ಏನಾಯ್ತು? ಮೂವಿ ಶೂಟಿಂಗ್ ಅಪ್ಪಣ. ಹೇಗಿದೆ ಬೇಸಿಗೆಗಾಲದಲ್ಲಿ ಹೀಗೆ ನೋಡಿ ಗೈಸ್, ಹೇಗಿದೆ, ಚೆನ್ನಾಗಿದೆ. ಹಾ, ನಂಗೆ ಸಹ ಇತ್ತು ಹೊಸ ಬ್ರಿಡ್ಜ್. ಹೌದು, ಇದೇ ಹೊಸ ಬ್ರಿಡ್ಜ್ ಬಂತಲ್ಲ ಸಿಗಂದೂರು. ಎಸ್, ಇದೇ ಹೊಸ ಬ್ರಿಡ್ಜ್. ಹೊಸ ಬ್ರಿಡ್ಜ್ ನೋಡಿ ಅಂತೆ. ನಾವು ಲಾಸ್ಟ್ ಟೈಮ್ ಬರುವಾಗ ಆಗ್ತಾ ಇತ್ತು. ಚಿಕ್ಕನವ್ರ ಜೊತೆ ಬಂದಿದ್ದೆ ಅಲ್ಲಪ್ಪ, ಪ್ರವೀಣ್, ನಾವು ಚಿಕ್ಕ ಎಲ್ಲ ಬಂದಿದ್ವಲ್ಲ. ಹಾ, ವಿಶಾಲ ಚಿಕ್ಕ, ಆವಾಗ ಆಗ್ತಾ ಇತ್ತು ಬ್ರಿಡ್ಜ್. ಈಗ ಕಂಪ್ಲೀಟ್ ಆಗಿದೆ ನೋಡಿ ಗೈಸ್. ಎಷ್ಟು ಒಂದು 3-4 ಕಡೆಯಿಂದ ಬರ್ಬೋದು ಐ ಥಿಂಕ್ ಸಿಗಂದೂರ್ಗೆ. ಸೊ ಅದರಲ್ಲಿ ಈಗ ಹೊಸದಾಗಿ ಆಗಿರುವಂತದ್ದು ಇದು ಬ್ರಿಡ್ಜ್, ಇದರಿಂದ ಸಹ ಬರ್ಬೋದು. ಈಗ ತುಂಬಾ ವೆಹಿಕಲ್ ಓಡಾಡ್ತಾ ಉಂಟು ನೋಡಿ. ಹೊಸ ಬ್ರಿಡ್ಜ್ ಎಷ್ಟು ಚಂದ ಉಂಟು. ಹೌದು, ಕಾಣುದಿಲ್ವಾ ಅಂತ ಸಿಂಹ ಚಿತ್ರ ಸ್ವಲ್ಪ ಕಾಣ್ತಾ ಉಂಟು. ದೇವಸ್ಥಾನ ಲೈಟ್ ಆಗುತ್ತೆ. ಹೌದೌದು, ರಾತ್ರಿ ಫುಲ್ ಲೈಟ್ ಕಾಣ್ಬೇಕು. ಈ ಬ್ರಿಡ್ಜಲ್ಲಿ ಒಂದು ಬಂದಿರ್ಲಿ, ಈ ಬ್ರಿಡ್ಜಲ್ಲಿ ಒಂದು ಬಂದ್ವಿ ಅಲ್ಲ. ಸಾಧಾರಣ ಬ್ರಿಡ್ಜ್ ಬರಲಿದೆ. ಹೌದು, ಹೊಸತಾಗಿರೋದಲ್ಲ ಅಲ್ಲ. ಉಪ್ಪಿನಂಗಡಿ ಸೇತುವೆಗಿಂತ ದೊಡ್ಡದುಂಟು. ಹೌದು, ಭಾರಿ ದೊಡ್ಡದುಂಟು, ಚಂದ ಉಂಟು. ಇಲ್ಲಿಂದ ಆಚೆ ಹೋಗ್ಲಿಕ್ಕಲ್ಲ. ಬ್ರಿಡ್ಜ್ ಕಂಪ್ಲೀಟ್ ಆಯ್ತು. ಎಲ್ಲಿ ಉಂಟು? ಅವಾಗಿಂದ ಹೋಟೆಲ್ ಹುಡುಕಿ ಇಲ್ಲೊಂದು ಶರಾವತಿ ಅಂತ ಸಿಕ್ತು ಹೋಟೆಲ್. ಇಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೇವೆ. ಇನ್ನೊಂದು ಸ್ವಲ್ಪ ದೂರ ಇದೆ ಸಿಗಂದೂರು. ಇಲ್ಲ ಹೋಗೋಣ ಬಲ್ಲಮ್ಮ. ಹೊಸ ಬ್ರಿಡ್ಜ್ ಬಂದಿದ್ದು ಖುಷಿ ಆಯ್ತು ಒಂಥರ.
ತಗೊಂಡ್ರು ಟೀ, ಅಪ್ಪ ತಗೊಂಡ ಟೀ, ಅಮ್ಮ ತಗೊಂಡ ಕೈಪೆ ಜ್ಯೂಸ್. ಹರ್ಕುಲಿಲ್ಲ ಅವ್ರ ಹತ್ರ, ಒಳ್ಳೆ ನೋಟ ಇದೆ. ನನ್ನ ಮಗ ನೋಡಿ ಅಲ್ಲಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾನೆ. ಎಡಕ್ಕೆ ಚಲಿಸಿ. ಶ್ರೀ ಕ್ಷೇತ್ರ ಸಿಗಂದೂರು. ನದಿ ಬರ್ತಾನತ ಓಲು 12 ಆಯ್ತು. ಓಲು ನದಿ, ಓಲು ನದಿ ಪುಟ್ಟ. ನದಿ ಅಲ್ಲಿ ಬ್ರಿಡ್ಜ್ ಸಮೇತ ಬರ್ತತ್ತ. ಅವೇ ನದಿ ಇದು ಸೀದಾ ದೇವಸ್ಥಾನಕ್ಕೆ ಹೋಗೋದು. ತುಲಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಜಾತ್ರೆ ಉಂಟಲ್ಲ, ಇಡೀ ದೇಶ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಪಬ್ಲಿಕ್ ಇತ್ತು. ಯಾಕೆಂದ್ರೆ ಬಸ್ನಲ್ಲೆಲ್ಲ ಬ್ಯಾನರ್ ಹಾಕ್ತಿದ್ರು. ಹೌದಾ? ಜಾತ್ರೆ 2 ತಿಂಗಳು ಮೊದಲೇ ಹಾಕ್ಬಿಡ. ಅಂದ್ರೆ ದೂರ ಬರಕ್ಕೆಲ್ಲ ಕಷ್ಟ ಉಂಟಲ್ಲ. ಎಷ್ಟು ಜನ ಸೇರ್ಬೋದು ಲೆಕ್ಕ ಪಾರ್ಕಿಂಗ್ ನೋಡಿ ಅಂತ ಎಷ್ಟುಂಟು. ನನ್ನ ವಿಡಿಯೋದಲ್ಲಿ ಯಾರಾದ್ರೂ ಒಬ್ರು ಕೆಮ್ತಾ ಇರ್ತಾರೆ, ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಎಷ್ಟು ಪಾರ್ಕಿಂಗ್ ಉಂಟಲ್ಲ. ಹೇಳ್ತೀರಲ್ಲ ಪಾರ್ಕಿಂಗ್ ಮಾಡಲ್ಲ. ಬುಟ್ಟಿ ಎಲ್ಲ ಇಡಿ, ವಾಪಸ್ ತರೋದು ಬೇಡ. ದೇವಸ್ಥಾನ ಒಂದು ಸಾಕಲ್ಲ ಜೀಮ? ಹಾಂ ಸಾಕು ಸಾಕು. ನೋಡಿ ಎಷ್ಟು ಟೆಂಪಲಿಗೆ ಬಂದ್ವಿ. ಬಿಸಿಲು ಕಾಣಿಸ್ತಾ ಇದೆ. ಎಂಚ ಇಶು ಕಾರ್ ಬೆಚ್ಚಾಯಿನಿ, ಹೇಗೆ ಬಿಸಿ ಆಯ್ತಲ್ಲ ಕಾಲು. ಬರದಂತು ನಮ್ಮ ಸಿಗಂದೂರು. ಹೌದಪ್ಪ, ಇಲ್ಲೇ ಉಂಟು ಎದುರುಗಡೆ. ಬಾಬು ಕಾರ್ ತೆಕ್ಕೊಬಲ್ಲವಾ? ಕ್ಯಾಮರಾ ಮೊಬೈಲ್ ಸರ್ ನಾಟ್ ಅಲೋಡ್. ಅಲ್ಲ, ಎಲ್ಲ ನಾನೇ ಬಿಟ್ಟೋಗಿದ್ದ. ಶೇ ಬಂದು ಮಲ್ಸ್ಕೊಡು ಬಾಬು, ಏರ್ ಬಿಡ್ತೀನಿ ಒಬ್ಬರ. ಹಿಂದೆ ಉಂಟು ಆಮೇಲೆ ಪೈ ಉಂಟು ಹಿಂದಲ್ಲೇ. ಒಳಗಡೆ ಯಾವುದೇ ರೀತಿಯ ಫೋಟೋ ವಿಡಿಯೋ ಅಲ್ಲ ಇಲ್ಲ, ಹಾಗಾಗಿ ಒಳಗಡೆ ಜಸ್ಟ್ ಪೂಜೆ ಮಾಡಿಸ್ಕೊಂಬಂದು ಹೊರಗಡೆ ತುಪ್ಪ ದೀಪ ಏನು ಬೆಳಗಿದ್ವಿ ಅಲ್ಲಿ ಮಾತ್ರ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದು. ಅದಾದ ನಂತರ ಹೊರಗೆ ಊಟಕ್ಕೆ ಬಂದ್ವಿ. ತುಂಬ ಜನ ಇತ್ತು, ಸಾಕಷ್ಟು ಲೈನ್ ಇತ್ತು. ನೋಡ್ಬೋದು ನೀವಲ್ಲಿ ಎಷ್ಟು ಲೈನ್ ಇದೆ ಅಂಥೇಳಿ. ಏನ ಕೋತಿ ನೋಡಿದ್ದೀರಾ? ಕೋತಿ ಶೆಕೆಗೆ ಲೈಮ್ ಜ್ಯೂಸ್ ಅಷ್ಟು ತೆಗಿ ಕೆಳಗೆ. ಸ್ವೀಟ್ ಆ್ಯಂಡ್ ಸಾಲ್ಟ್. ದೇವಸ್ಥಾನದೊಳಗೆಲ್ಲ ಹೋಗಿ ದೇವರಿಗೆಲ್ಲ ಕೈ ಮುಗಿದು ಆಮೇಲೆ ಹಾಗೆಯೇ ಊಟ ಎಲ್ಲ ಮಾಡಿಕೊಂಡು ಹೊರಗೆ ಬಂದ್ವಿ. ಸೊ ಒಂಥರ ಟಯರ್ಡ್ ಆಗಿತ್ತು, ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ಲ, ಹಾಗಾಗಿ ಜ್ಯೂಸ್ ಕುಡಿಯೋಣ ಅಂಥೇಳಿ ಇಲ್ಲಿ ಬಂದ್ವಿ. ಜ್ಯೂಸ್ ಕುಡಿತಾ ಇದ್ದೀನಿ, ಲೈಮ್ ಜ್ಯೂಸ್. ಖಾಲಿ ಒಳ್ಳೆದಿತ್ತು. ಬಯಸಿದ್ರದ್ದು ಕೊಂಬು ನೋಡಿ ಅಂತ ಹೇಗೆ ಉಂಟು. ಐಶು ಇಲ್ಲಿ ನೋಡೋದು ನಂಗೆ ತೋರಿಸಿದೆ.
ಏನು ಐಶೋದ ಏರುನ ಇಲ್ಲೆಲ್ಲ ಸ್ವಲ್ಪ ಸಂತೆ ಈಗ ಹೋಗುದು ಮನೆಗೆ. ಓ ನಮ್ದು ದರ್ಶನ ಎಲ್ಲ ಆಯ್ತಾ ಒಳ್ಳೆ ರೀತಿಯಲ್ಲಿ. ಈಗ ನಾವು ಹೊರಟ್ವಿ. ಅಪ್ಪ ಚೆನ್ನಾಗೈತಾರ? ಅಲ್ಲ ತುಂಬಾ ರಶ್ ಇತ್ತು ಅಂದ್ರೆ ಇವತ್ತು ಅಕ್ಷಯ ತೃತೀಯನಾ? ಇವತ್ತು ಅಕ್ಷಯ ತೃತೀಯ ಅಲ್ಲ, ಹಾಗೆ ತುಂಬಾ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ರಶ್ ಇತ್ತು. ಆಯುಷಲ್ಲಿದ್ದಾನೆ. ಓ ಅಲ್ಲಿ ನೋಡಿ ಸಂಧಿಯಲ್ಲಿ ಆಯುಷ ಕಾಣ್ತಿದ್ದಾನೆ. ಈಗ ನಾವು ಎಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡ್ಬೇಕು. ಅತ್ತ ಹೊಂಡಕ್ಕೆ ಕೂಡ ಉಂಡತ್ತ ಗುಳಿ 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 ಗುಳಿ. ಅವು ಚಿಕ್ಕಿ ಗೊತ್ತು ಅಲ್ಪ ಅಂತ ಏನಿದೆ ಮ್ಯಾಪ್ ಮಾಡುವ ತುಕ ಅವ ಗೈಸ್. ಅವಾಗ ನಾವು ಅಲ್ಲಿ ಜ್ಯೂಸ್ ಕೊಡಿದ್ವಲ್ಲ ಫಸ್ಟ್ ಬಂದಾಗ, ಅಲ್ಲಿ ತುಕುಡಿ ತಗೊಂಡಿದ್ವಿ. ಅದು ಭಾರಿ ಟೇಸ್ಟ್ ಇತ್ತು. ಅದಕ್ಕೆ ಮತ್ತೆ ಅದಕ್ಕೆ ಈಗ ಪುನಃ ತಗೊಳ್ಳುವ ಅಂತೇಳಿ ಅಪ್ಪು ಹೋಗಿದ್ದಾರೆ. ಅಮ್ಮನೇ ಅರ್ಧ ಹೇಳಿದ್ದು ಬೇಕು ಅಂತ ಅಲ್ಲಮ್ಮ. ಅವ್ರಿಗೆ ಸಖತ್ ಇಷ್ಟ ಆಯ್ತು ಅಂತ. ಅಮ್ಮನಿಗೆ ತುಂಬ ಇಷ್ಟ ಆಯ್ತು. ಅದು ಇಲ್ಲದ್ರೂ ಭಾರಿ ಟೇಸ್ಟ್ ಉಂಟು, ಸ್ವೀಟ್ ಉಂಟು, ಕ್ರಿಸ್ಪಿ ಉಂಟು, ಮತ್ತು ಒಂಥರ ಸ್ಮೂತ್ ಸಹ ಉಂಟಲ್ಲಮ್ಮ, ಒಂಥರ ಬೆಣ್ಣೆ ಕರ್ಗತ್ತೆ. ಇವರಿಗೆ ಅದು ಗೊತ್ತಿಲ್ಲ ಸ್ವೀಟ್ ಬಗ್ಗೆ. ಸೊ ಹಾಗೆ ತುಂಬ ಒಳ್ಳೇದಿತ್ತು ಅಲ್ಲನ ಚಿಂತು ಆಯ್ತು, ಒಳ್ಳೆದಿತ್ತು. ಅದಕ್ಕೆ ಈಗ ಮತ್ತೆ ಅಪ್ಪ ತರ್ಲಿಕ್ಕೆ ಹೋಗಿದ್ದಾರೆ. ಈಗ ಯಾಕೆ ಹೇಳ್ಬೇಕು? ಅವ್ರು ಯಾರು ಹೇಳೋದಿಲ್ಲ. ಹೇಳ್ತೀರಾ ನೀವೆಲ್ಲ ಆ ಕಡೆ ಐಶು ಅಂತ ಓದ್ಕೊ ಅಂತ ಹೇಳ್ತೀರಾ? ಪ್ರೊಫೆಸರ್ ಅಂತ ಪ್ರೊಫೆಸರ್ ಪರಮೇಶ್ವರ ಅವರೆಲ್ಲ ಹೇಳುದು ನಿನ್ನ ಓದ್ಕೊ ಅಂತ ಹೇಳುದು, ಆಟಾಡು ಅಂತ ಹೇಳುದಿಲ್ಲ. ಏನ್ ಮಾಡ್ತೀವಿ? ಓ ಎಷ್ಟು ದಿವಸ ಆಡ್ತೀಯ ನೀನು? ಅಪ್ಪ ತಂದು ತೋರಿಸ್ತೀನಿ ನಿಮ್ಗೆ. ಇದೇ ಹೇಳಿದ್ದು ನಾನು ತುಕುಡಿ. ನಾವು ತುಕುಡಿ ಈಚೆ ಸೈಡ್ ಶಂಕರ್ ಹೊಳೆ ಅಂತ ಹೇಳೋದು, ನಮ್ಮ ಸೈಡ್ ನಾವು ಹೇಳೋದಿದ್ದನ್ನು ತುಕುಡಿ ಅಂತ. ಎಷ್ಟು ಟೇಸ್ಟ್ ಇದೆ ಗೊತ್ತಾ? ಹಾಗೆ ಅಪ್ಪ ತುಂಬ ತಂದ್ರಿ. ಅಪ್ಪ ಎಷ್ಟು ತಂದ್ರಿ? ಅಪ್ಪ ಎಷ್ಟು ತಂದ್ರಿ ಅಪ್ಪ? ಒಟ್ಟು 10 ಪ್ಯಾಕೆಟ್ 200 ರುಪೀಸ್ ತಂದ್ರಂತೆ. ಅಷ್ಟಿಷ್ಟ ಆಯ್ತು ನೋಡಿದ್ರ. ಭಾರಿ ಟೇಸ್ಟ್ ಇದೆ. ನೀವೇನಾದ್ರೂ ಸಿಕಂದೂರು ಬಂದವರು ಈ ಶರಾವತಿ ಹೋಟೆಲ್ ಹತ್ರ ಬಂದು ತಗೊಂಡು ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಇವರೇನಾದ್ರೂ ಹೇಳ್ತಾ ಇರ್ತಾರೆ, ನೀವು ಇಗ್ನೋರ್ ಮಾಡಿ. ಅವ್ರು ಹಾಗೆ ವಿಡಿಯೋ ಮಾಡ್ಲಿಕ್ಕೆ ಬಿಡುದಿಲ್ಲ. ಟೇಸ್ಟ್ ಮಾಡಿ ನೋಡಿ ಆಯ್ತಾ? ಈಗ ಬ್ರಿಡ್ಜ್ ತೋರಿಸ್ತೀನಿ, ಸಿಗಂದೂರ್ದು ಹೊಸ ಬ್ರಿಡ್ಜ್. ಆಗ ಒಮ್ಮೆ ನೋಡಿದ್ರಿ ಅನ್ಸುತ್ತೆ, ಇನ್ನೊಂದ್ಸತಿ ನೋಡಿ, ಅಷ್ಟು ಸಖತ್ತಾಗಿದೆ. ಹೇಗಿದೆ ನೋಡಿ ಇಲ್ಲಿ ನೀರು ಚೆನ್ನ ಉಂಟಲ್ಲ. ಆಗ ಇರ್ಲಿಲ್ಲ, ಈಗ ಬಂತು ಎಂತ ನೀನ್ ನೋಡ್ಲಿಲ್ಲ ಅಷ್ಟೇ. ನೋಡಿ ಹೊಸ ಬ್ರಿಡ್ಜ್ ಎಷ್ಟು ಚೆನ್ನಾಗಿದೆ ಅಂತ ಒಂಥರ ಖುಷಿ ಆಯ್ತು. ನಾನು ಇದೊಂದು ವೇಲ್ ಬಂದಿರಲಿಲ್ಲ, ಸೊ ಇಲ್ಲಿ ಬಂದು ಕೂಡ ಖುಷಿ ಆಯ್ತು. ಆಮೇಲೆ ಇದಾದ್ಮೇಲೆ ಇನ್ನೂ ಒಂದು ಟೆಂಪಲ್ಗೆ ಹೋದ್ವಿ. ಅದಂತೂ ವೆರಿ ಸ್ಪೆಷಲ್. ಎಷ್ಟು ದಿವಸದಿಂದ ಅನ್ಕೊಳ್ತಾ ಇದ್ದೇನೆ ಆ ಟೆಂಪಲ್ಗೆ ಹೋಗ್ಬೇಕು ಅಂತ, ಹೋಗಕ್ಕೆ ಆಗಿರಲಿಲ್ಲ. ಬಟ್ ಇವತ್ತು ಹೋದೆ, ಸಖತ್ ಖುಷಿ ಆಯ್ತು. ಅಂಡ್ ನಾನು ಅನ್ಕೊಂಡಿದ್ ಕೂಡ ಆಯ್ತು. ಸೊ ಅದು ಯಾವ ಟೆಂಪಲ್ ಅಂತ ಹೇಳಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನೀವು ಬೇಕಾದ್ರೆ ಗೆಸ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.